ನೋಡಿ, ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಶತಾಯಗತಾಯ ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಅಖಾಡಕ್ಕಿಳಿದಿದೆ. ಅದರಲ್ಲೂ ಜೆಡಿಎಸ್ ಈಗಾಗಲೇ ಮಂಡ್ಯ, ಹಾಸನ, ಕೋಲಾರ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದೆ. ಇದೀಗ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಮಲ್ಲೇಶ್ ಬಾಬು. ಬೆಂಗಳೂರಿನ ನಿವಾಸದಲ್ಲಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಕೋಲಾರ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು. ಇದೇ ಸಂದರ್ಭದಲ್ಲಿ ದೇವೇಗೌಡರ ಆಶೀರ್ವಾದವನ್ನ ಮಲ್ಲೇಶ್ ಬಾಬು ಪಡ್ಕೊಂಡಿದ್ದಾರೆ. ನಿನ್ನೆ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಲ್ಲೇಶ್ ಬಾಬು ಅವರ ಹೆಸರನ್ನ ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟು ಕೋಲಾರ ಜೆಡಿಎಸ್ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಫಿಕ್ಸ್ ಆಗ್ತಾ ಇದ್ದಂತೆ ದೇವೇಗೌಡರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಅದರ ಫೋಟೋಸ್ಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಶತಾಯಗತಾಯ 28ಕ್ಕೆ 28 ಸೀಟ್ಗಳನ್ನ ಗೆಲ್ಲಬೇಕು, ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಹೇಳಿ ಮೈತ್ರಿ ಅಖಾಡದಲ್ಲಿದೆ. ಜೆಡಿಎಸ್ ಬಿಜೆಪಿ ಎರಡೂ ಜಂಟಿಯಾಗಿ ಅಖಾಡಕ್ಕೆ ಧುಮುಕಿದೆ. ಅದರ ಭಾಗವಾಗಿ ಜೆಡಿಎಸ್ ಈಗಾಗಲೇ ಮಂಡ್ಯ, ಹಾಸನ, ಕೋಲಾರ 3 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಇದೀಗ ಮಲ್ಲೇಶ್ ಬಾಬು ಫಿಕ್ಸ್ ಆಗದಂತೆ ಕಾಣಿಸ್ತಾ ಇದೆ. ಹೀಗಾಗಿ ನೆನೆ ನಡೆದಂತಹ ಸಭೆಯಲ್ಲೂ ಕೂಡ ಅವರ ಹೆಸರನ್ನ ಅಂತಿಮಗೊಳಿಸಿದ್ದಾರೆ ವರಿಷ್ಠರು. ಈ ಹಿನ್ನೆಲೆಯಲ್ಲಿ ಇವತ್ತು ಎಚ್ ಡಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಮಲ್ಲೇಶ್ ಬಾಬು. ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಎಂವಿ ರಾಜು ಗೌಡ ಚುನಾವಣಾ ತಯಾರಿನಲ್ಲಿ ಇದ್ದಾರೆ. ಈ ಸಾರಿ ಗೆಲ್ಲಲೇಬೇಕು ಅಂತ ನಾನಾ ರೀತಿಯ ತಂತ್ರವನ್ನ ಹೆಣಿತಾ ಇದ್ದಾರೆ. ಜೊತೆಗೆ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಇತಿಹಾಸ ಪ್ರಸಿದ್ಧ ಪಂಚದೇವಸ್ಥಾನಗಳ ಬೀಡು ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇವಸ್ಥಾನ, ಗಂಗಮ್ಮ ದೇವಿ ದೇವಸ್ಥಾನ, ನಂದಿ ತೀರ್ಥ, ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಮತದಾರರನ್ನ ಹೊಂದಿರುವಂತಹ ಕ್ಷೇತ್ರ ಅದು ಬೆಂಗಳೂರು ಉತ್ತರ. ಬೆಂಗಳೂರು ಉತ್ತರದಲ್ಲಿ ಈ ಬಾರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಶೋಭಾ ಕರಂದ್ಲಾಜೆ ವಿರುದ್ಧ ಕಾಂಗ್ರೆಸ್ನ ನಾಯಕರು ಹಾಕಿದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಗೆಲುವಿನ ಹಿಂಟ್ ಹೇಗಿದೆ ಅವರಿಗೆ, ಮತ್ತೆ ಕ್ಷೇತ್ರದ ಒಡನಾಟ ಹೇಗಿದೆ, ಮತ್ತೆ ಯಾವ ಲೆಕ್ಕಾಚಾರದಲ್ಲಿ ಈ ಬಾರಿ ಕಣದಲ್ಲಿ ಇದ್ದಾರೆ, ಇದೆಲ್ಲದರ ಕುರಿತಾಗಿ ಮಾತಾಡೋಣ. ಸರ್ ನಮಸ್ಕಾರ, ಮೊದಲಿಗೆ ತಮಗೆ ಶುಭಾಶಯ. ಧನ್ಯವಾದಗಳು. ಇವತ್ತಿನಿಂದ ಪ್ರಚಾರದ ಕಾವು ಹೇಗಿರುತ್ತೆ ಸರ್ ತಮ್ಮ ಕ್ಷೇತ್ರದಲ್ಲಿ? ಇನ್ನು ಮುಂದೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನಾವು ಬೇರೆ ಪಕ್ಷದವರು ಎಲ್ಲರೂ ಕೆಲಸ ಮಾಡ್ತಾರೆ. ಏಕೆಂದರೆ ನೀವು ಹೇಳ್ದಂಗೆ ಅತಿ ಹೆಚ್ಚು ಜನಸಂಖ್ಯೆ ನಮ್ಮ ಕ್ಷೇತ್ರದಲ್ಲೇ ಇರೋದು. ಸುಮಾರು 1951ರಿಂದ 17 ಬಾರಿ ಚುನಾವಣೆಯನ್ನು ಎದುರಿಸಿರುವಂಥ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂಥ ಈ ಕ್ಷೇತ್ರ ಸತತ 4 ಬಾರಿ ಬಿಜೆಪಿನ ಅಭ್ಯರ್ಥಿ ಇಲ್ಲಿ ಗೆದ್ದು ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಂಡಿದೆ. ಈಗ ಈ ಬಿಜೆಪಿಯ ಭದ್ರಕೋಟೆಯಲ್ಲಿ ತಾವು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಯನ್ನು ಹೇಗೆ ಎದುರಿಸ್ತೀರಿ? ತಮ್ಮ ಗೆಲುವಿನ ಸ್ಟ್ರಾಟಜಿ ಏನು? ನಾನೇನು ಹೇಳಬೇಕಾಗಿಲ್ಲ ಇದರ ಬಗ್ಗೆ. ಒಂದು ಮಾತು ಹೇಳ್ತೀನಿ. ಮೊದಲಿಂದ ಇದು ಕಾಂಗ್ರೆಸ್ ಭದ್ರಕೋಟೆ. ಇವಾಗ ಏನೋ ಒಂದು ವ್ಯತ್ಯಾಸ ಆಗಿದೆ. 2 ಬಾರಿ ಇಲ್ಲಿಂದ ನಮ್ಮ ದೊಡ್ಡಪ್ಪ ದಿವಂಗತ ಎಂ ವಿ ಕೃಷ್ಣಪ್ಪನವರು ಆಯ್ಕೆಯಾಗಿದ್ದರು. ಇವಾಗ ನೀವು ಬಿ ಜೆ ಪಿಯವರು ಏನು ನಿಶ್ಚಯ ತಗೊಂಡಿದ್ದಾರೆ ನೀವೇ ನೋಡಿ. ಎಸ್, ಇದು ಮಾನ್ಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡ್ರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.